ನಮ್ ವಿವಿಪುರ ಫುಡ್ ಸ್ಟ್ರೀಟ್ಗೆ ಹೊಸ ಖದರ್. ಹೈಟೆಕ್ ರಿನೋವೇಷನ್, ಹೈಜಿನಿಕ್ ಡೆಸ್ಟಿನೇಷನ್. ಪಾರ್ಕಿಂಗ್ ಸಮಸ್ಯೆಗೂ ಗುಡ್ ಬೈ. ಈಗ ಎಲ್ಲವೂ ಹೈಫೈ. ತಿಂಡಿಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂದ್ರೆ ಅದು ಬೆಂಗಳೂರಿನ ವಿವಿಪುರಂ. ಮೊದಲೆಲ್ಲ ಹೈಜಿನಿಕ್ ಸಮಸ್ಯೆ ಆಗಿತ್ತು, ಆದ್ರೆ ಇಡೀ ಸ್ಟ್ರೀಟ್ ನ ರಿನೋವೇಷನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಂಗಡಿಗಳು ಕೂಡ ಹೊಸ ಬಣ್ಣದಲ್ಲಿ ಮಿಂಚ್ತಾ ಇದೆ. ಒಳ್ಳೊಳ್ಳೆ ತಿಂಡಿಗಳನ್ನ ರೆಡಿ ಮಾಡ್ತಿವೆ. ಸಂಜೆ ಆಗ್ತಿದ್ದಂತೆ ಸಾಕು, ಜನ ಎಲ್ಲ ಹೋಟೆಲ್ಗಳ ಮುಂದೆ ಕ್ಯೂ ನಿಂತ್ಕೊಳ್ತಿದ್ದಾರೆ. ನಮ್ಮ ವಿವಿಪುರಂ ಫುಡ್ ಸ್ಟ್ರೀಟ್ ಎಷ್ಟು ಫೇಮಸ್ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಏನೆಲ್ಲ ತಿಂಡಿ ಸಿಗುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಮಕ್ಳಿಗೂ ಇಷ್ಟ ಆಗುವಂಥದ್ದು, ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗುವಂಥ ಎಲ್ಲ ರೀತಿಯಾದಂತಹ ತಿಂಡಿ ಇಲ್ಲಿ ಸಿಗತ್ತೆ. ಚೈನೀಸ್ ಆಗಿರ್ಬೋದು, ನಾರ್ತ್ ಇಂಡಿಯನ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಹಾಗೆ ಸ್ವೀಟ್ಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಎಲ್ಲ ಐಸ್ ಕ್ರೀಮ್ಸ್, ಮೋಮೋಸ್ ಪ್ರತಿಯೊಂದು ಸಿಗುವಂತಹ ಜಾಗ ನಮ್ಮ ವಿವಿಪುರಂ ಫುಡ್ ಸ್ಟ್ರೀಟ್. ಇನ್ನು ನಮ್ಮ ಕನ್ನಡ ಅಂತ ಬಂದಾಗ ಅಂದರೆ ನಮ್ಮ ಕರ್ನಾಟಕದ ಫುಡ್ ಇಲ್ವಾ, ಬರೀ ಚೈನೀಸೇ, ಬರೀ ನಾರ್ತ್ ಇಂಡಿಯನ್ ಫುಡ್ಡೇನಾ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ನಮಗೆ ಇಲ್ಲಿ ವಿವಿಪುರಮಲ್ಲಿ ಸಿಗುತ್ತೆ. ಆ ಕಡೆಯಿಂದ ಬಂದಿರುವಂತಹ ಏನಿದ್ದಾರೆ ಈ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲೀಸ್ ಆಗಿರ್ಬೋದು, ಅವರು ನಮ್ಮ ಫುಡ್ಡನ್ನು ಟೇಸ್ಟ್ ಮಾಡೋದು, ನಮ್ಮ ಈ ಕಡೆಯಿಂದ ಯಾರೆಲ್ಲ ಹೋಗ್ತಾ ಇರ್ತಾರೆ ಅಂದರೆ ನಾವು ನಾರ್ತ್ ಇಂಡಿಯನ್ಸ್ ಫುಡ್ನ ಇನ್ನೂ ಟ್ರೈ ಮಾಡಿರಲ್ಲ, ನಮ್ಮ ಸೌತ್ ಇಂಡಿಯನ್ಸು ಅವರು ನಾರ್ತ್ ಇಂಡಿಯನ್ಸ್ನ ಟ್ರೈ ಮಾಡ್ಬೋದು. ಈ ಥರ ಏನೆಲ್ಲ ವೆರೈಟಿ ಆಫ್ ಡಿಶಸ್ ಇದೆ ಅಂತ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಬಟ್ ಕಂಪ್ಲೀಟ್ಲಿ ವೆಜಿಟೇರಿಯನ್, ಯಾವುದೂ ಕೂಡ ನಾನ್ ವೆಜ್ ಇಲ್ಲ. ಎಲ್ಲ ವೆಜಿಟೇರಿಯನ್ಸ್ ತಿಂಡಿ ಬೀದಿ ಅಂತಲೇ ಫೇಮಸ್ಸು. ಸಾಕಷ್ಟು ಜನ ಫುಡ್ ವ್ಲಾಗರ್ಸ್ ಬಂದಿದ್ದಾರೆ, ಫುಡ್ ವೀಡಿಯೋಗಳನ್ನು ಮಾಡಿದ್ದಾರೆ. ಅದನ್ನು ನಾವು ಆಗಾಗ ಯೂಟ್ಯೂಬ್ಸಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ಆದರೆ ಈಗ ನಾನೇ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ನೀವು ಏನೆಲ್ಲ ಟ್ರೈ ಮಾಡಬೇಕಂತ ಇದ್ರಿ ಅದು ಪ್ರತಿಯೊಂದು ನೀವು ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ಸ್ವಲ್ಪ ಕಾಲೇಜ್ ಕ್ರೌಡ್ ಜಾಸ್ತಿ ಇರುತ್ತೆ. ಆ್ಯಂಡ್ ಪ್ರತಿ ವರ್ಷ ಅವರೆಕಾಯಿ ಮೇಳ ಕೂಡ ಮಾಡ್ತಾರೆ. ಸಾವಿರಾರು kg ಅವರೆಕಾಯಿ ಮೇಳದಲ್ಲಿ ಒಂದಷ್ಟು ಒಳ್ಳೆ ರೀತಿಯಾದಂತಹ ಅಡುಗೆಗಳನ್ನು ಮಾಡಿ ಇಲ್ಲಿ ಜನಕ್ಕೆ ಕೂಡ ಟೇಸ್ಟ್ ಮಾಡೋದಕ್ಕೆ ಅವಕಾಶನ ಕೂಡ ಮಾಡಿಕೊಡ್ತಾರೆ. ಅವರೆಕಾಯಿ ಮೇಳ ಆಗುತ್ತೆ ವಿವಿಪುರಮಲ್ಲಿ ಅಂದರೆ ಇಡೀ ಬೆಂಗಳೂರೇನೇ ಈ ವಿವಿಪುರಂ ಫುಡ್ ಸ್ಟ್ರೀಟಲ್ಲಿರುತ್ತೆ. ಸಾಯಂಕಾಲ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ವಿವಿಪುರಂ ಫುಡ್ ಸ್ಟ್ರೀಟ್ ಓಪನ್ ಇರುತ್ತೆ. ನಿಮಗೆ ಏನಾದರೂ ಮಿಡ್ ನೈಟ್ ಕ್ರೇವಿಂಗ್ಸ್ ಅನ್ನೋದು ಈಗ ತುಂಬ ಕಾಮನ್ ಆಗಿಬಿಟ್ಟಿದೆ. ನಿಮ್ಗೇನಾದರೂ ಮಧ್ಯರಾತ್ರಿ ಹಸಿವಾಗಿ ಊಟ ಮಾಡಬೇಕು ಅಥವಾ ಏನಾದರೂ ಒಳ್ಳೆಯ ಫುಡ್ ತಿನ್ನಬೇಕು, ಹೊರಗಡೆ ಹೋಗಬೇಕು ಅನ್ನೋ ಥಾಟ್ಸ್ ಇದ್ದರೆ ನಿಮಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು ಈ ವಿವಿಪುರಂ ಫುಡ್ ಸ್ಟ್ರೀಟ್. ಬೆಂಗಳೂರಿನಲ್ಲಿ ಸಖತ್ ಫೇಮಸ್ ಆಗಿರೋ ಈ ಫುಡ್ ಸ್ಟ್ರೀಟ್ಗೆ 16 ಕಿಲೋಮೀಟರ್ ದೂರದಿಂದ ಜನ ಓಡೋಡಿ ಬರ್ತಾರೆ. ಸಜ್ಜನ್ ರಾವ್ ಸರ್ಕಲ್ ಕಡೆಯಿಂದ ನೀವೇನಾದ್ರೂ ಎಂಟ್ರಿ ಆಗ್ಬಿಟ್ರೆ ಸಾಕು, ಫುಡ್ ಸ್ಟ್ರೀಟ್ ಎಂಡ್ ವರೆಗೂ ಓಡಾಡ್ಕೊಂಡು ಮಜಾ ಮಾಡಬಹುದು. ಇದರ ಜೊತೆಗೆ ಇಲ್ಲಿಗೆ ಬರೋ ಜನರ ಗಾಡಿಗಳಿಗೆ ಪಾರ್ಕಿಂಗ್ ಸಮಸ್ಯೆನೇ ಇಲ್ಲ. ನಾನೊಂದು 22 ಇಯರ್ಸಿಂದ ಬರ್ತಾ ಇದ್ದೀನಿ ಇಲ್ಲಿ. ಅಂದರೆ ಇಲ್ಲೇನಂದರೆ ಒಂದೇ ಕಡೆ ಎಲ್ಲ ಐಟಮ್ ಸಿಗುತ್ತೆ. ಒಂದು ಸ್ಟಾರ್ಟಿಂಗಲ್ಲೇನೋ ಬರೀ ಇಡ್ಲಿ ಮತ್ತು ಈ ಸಮೋಸ, ಜಿಲೇಬಿ ಆ ಥರ ಸಿಗ್ತಾಯಿತ್ತು. ಈಗೇನಾಗಿದೆ, ಈಗ ಎಲ್ಲ ಥರ ಸಿಗುತ್ತೆ. ಪಾವ್ ಭಾಜಿಯಿಂದ ಹಿಡಿದು ಅವರೆಕಾಳದಂತೂ ಥರ ಐಟಮ್. ಅವರೆಕಾಳು ಕೋಡ್ಬಳ್ಳೆ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ದೋಸೆ ಇರ್ಬೋದು, ರೊಟ್ಟಿ ಇರ್ಬೋದು, ಆ ಥರ ತುಂಬ ಅಂದರೆ ಒಂದು ಸಾರಿ ಬಂದರೆ ಏನು ಬೇಕೋ ಅದು ಸಿಗುತ್ತೆ. ಆಗ ಒಂದು 22 ಇಯರ್ಸಿಂದ ಬರ್ತಾಯಿದ್ದೀನಿ. ಅವರ ಬೆಳೆ ಎಲ್ಲ ಪ್ರತಿಯೊಂದು ಐಟಮ್ದು ಮೇಳ ನಡೆಯುತ್ತೆ ಇಲ್ಲಿ. ಭಾರಿ ಒಂದು ಮನೆ ಫ್ಯಾಮಿಲಿ ಜೊತೆ ಎಲ್ಲ ಬರಬೇಕು, ತಿಂಡಿ ತಿನ್ಬೇಕಂದ್ರೆ ಇದು ಬೆಸ್ಟ್ ಜಾಗ ವಿವಿಪುರಂ. ರೆಗ್ಯುಲರ್ ಬರ್ತಾಯಿರ್ತೀವಿ, ಮೋಸ್ಟ್ ಆಫ್ ದಿ ಟೈಮ್ಸ್ ಬರ್ತಾಯಿರ್ತೀವಿ. ವೀಕೆಂಡ್ಸಲ್ಲಿ ಬರ್ತಾಯಿರ್ತೀವಿ. ಊರಿಂದ ಯಾರೋ ಬಂದರೂ ಕರ್ಕೊಂಬಂದು ಕಂಪ್ಲೀಟ್ ಸಿಮೆಂಟ್ ರೋಡ್ ಮಾಡಿರೋದ್ರ ಜೊತೆಗೆ ಡ್ರೈನೇಜ್ಗಾಗಿ ಸಪರೇಟ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ಸ್ಪೆಷಾಲಿಟಿ ಅಂದ್ರೆ ವಿಶಾಲವಾದ ಫುಟ್ಪಾತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲ, ಅಲ್ಲಲ್ಲೇ ನಿಂತ್ಕೊಂಡು ತಿಂಡಿ ತಿನ್ನೋಕೆ ಸ್ಟ್ಯಾಂಡು, ಬೆಂಚು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇಲ್ಲಿ ಪ್ರತಿನಿತ್ಯ ಜನ ಸಾಗರವೇ ಸೇರುತ್ತೆ. ಬಗೆಯ ತಿಂಡಿ ತಿನಿಸುಗಳು, ಪಾನಿಪುರಿ, ಚೈನೀಸ್, ಪಾವ್ ಭಾಜಿ, ವಡಾ ಪಾವ್, ಬಜ್ಜಿ ಬೋಂಡ, ಹೀಗೆ ಬಗೆಯ ತಿಂಡಿಗಳು ಇಲ್ಲಿ ಸಿಗುತ್ತೆ. ಸೊ ನೀವು ಎಂಜಾಯ್ ಮಾಡಬೇಕು ಅಂದ್ರೆ ಕೂಡಲೇ ಫುಡ್ ಸ್ಟ್ರೀಟ್ಗೆ ಒಂದು ವಿಸಿಟ್ ಕೊಡಿ. ಚಂದನಾ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.